ಫ್ರೆಂಡ್ಸ್, ಮಲ್ಲಿಗೆಮಾಡು ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೆಸರು ಬೇಳೆಯಿಂದ ದಿಢೀರಾಗಿ ಮಸಾಲೆ ದೋಸೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನನ್ನು ಒತ್ತಿ. ಆಗ ನಾನು ಮಾಡಿರುವಂಥ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಈಗ ಹೆಸರು ಬೇಳೆಯಿಂದ ದಿಢೀರಾಗಿ ಮಸಾಲೆ ದೋಸೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಇಲ್ಲಿ ಮೂಂಗು ದಾಲ್ ಅಂದರೆ ಹೆಸರು ಬೇಳೆ, ಇದನ್ನು ನೆನೆಸಿಟ್ಕೊಂಡಿದ್ದೇನೆ. ಸುಮಾರು ಒಂದು 5 ರಿಂದ 6 ಗಂಟೆವರೆಗೆ ಇದನ್ನು ನೆನೆಸಿಟ್ಕೊಂಡಿದ್ದೇನೆ. ಇದನ್ನೀಗ ರುಬ್ಕೊಳ್ಬೇಕು. ತೊಳೆದು ನೆನೆಸಿಡಿ ಅಥವಾ ನೆನೆಸಿಟ್ಟ ಮೇಲೆ ತೊಳೆದು ರುಬ್ಕೊಳ್ಳಿ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ, ತುಂಬ ನೀರು ಮಾಡ್ಕೊಳ್ಬೇಡಿ, ದಪ್ಪ ಇದ್ದರೆ ಒಳ್ಳೆಯದು. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ಇದಕ್ಕೆ ಬೇಕಂದರೆ ನೀವು ಹಸಿಮೆಣಸು ಮತ್ತು ಶುಂಠಿಯನ್ನು ಹಾಕ್ಕೊಳ್ಬೋದು. ನಾನೇನು ಹಾಕ್ತಾಯಿಲ್ಲ, ಖಾಲಿ ರುಬ್ಕೊಳ್ತೇನೆ. ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ಳಿ. ಹಿಟ್ಟು ರುಬ್ಕೊಂಡಾಗಿದೆ ನೋಡಿ, ಇಷ್ಟು ದಪ್ಪ ಮಾಡ್ಕೊಂಡಿದ್ದೇನೆ. ಇದಕ್ಕೀಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಹಿಟ್ಟು ರೆಡಿಯಾಗಿದೆ. ಈಗ ನಾವು ಕೆಂಪು ಚಟ್ನಿಯನ್ನು ಮಾಡ್ಕೊಳ್ಬೇಕು. ಕೆಂಪು ಚಟ್ನಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ. ನೀವು ಯಾವುದೇ ಎಣ್ಣೆಯನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೇನೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಒಂದು ಸಣ್ಣ ಈರುಳ್ಳಿ, ಸ್ವಲ್ಪ ಶುಂಠಿ, ಕರಿಬೇವು, ಕೆಂಪು ಮೆಣಸು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳಿ. ಬೇಕಾದರೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ಬೋದು. ನಾನು ಹಾಕ್ಕೊಳ್ತಾ ಇಲ್ಲ. ಇದು ಒಳ್ಳೆ ಫ್ರೈ ಆಗಬೇಕು. ಒಳ್ಳೆ ಫ್ರೈ ಆಗಿದೆ. ಇದನ್ನು ತಣ್ಣದ ಮೇಲೆ ಇದನ್ನು ರುಬ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಳ್ಬೇಕು. ಈಗ ನಾವು ಬಾಜಿ ಮಾಡ್ಕೊಳ್ಳುವ. ಅದಕ್ಕೊಂದು ಅಗಲವಾದ ಪ್ಯಾನ್ ತಗೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಜೀರಾ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕಿ ಚಟ್ಪಟ ಆಗಲಿ. ಇದು ಸಾಸಿವೆ ಚಟ್ಪಟ ಹೇಳ್ತಾ ಇದೆ. ಒಂದು ಹಸಿಮೆಣಸು ಹಾಕಿ, ಕರಿಬೇವು, ಸ್ವಲ್ಪ ಶುಂಠಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೀಗ ಒಂದು ದೊಡ್ಡ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡರ್ ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ಇಂಗು ಎಣ್ಣೆಗೆ ಹಾಕ್ಕೊಳ್ಬೇಕಿತ್ತು. ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ಹಾಕಿ ಫ್ರೈ ಮಾಡಿ. ಎಲ್ಲ ಫ್ರೈ ಆಗಿದೆ ನೋಡಿ.
ಇದಕ್ಕೆ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕೊಳ್ಳಿ. ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಕಿ ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಒಂದು ಕಪ್ನಷ್ಟು ಅಲ್ಲ, ಕಾಲು ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಮ್ಮೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇದಕ್ಕೆ ನಾನು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಬೇಯಿಸ್ಕೊಳ್ಬೇಕು. ಬಾಜಿ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡುವ. ಈಗ ಚಟ್ನಿ ಮಾಡಿಕೊಡುವ. ಇದು ತಣ್ಣದಿದೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಳ್ಳುವ. ಕೆಂಪು ಚಟ್ನಿ ರೆಡಿಯಾಗಿದೆ ನೋಡಿ. ಒಳ್ಳೆ ಕಲರ್ ಕೂಡ ಬಂದಿದೆ. ಇದನ್ನೀಗ ಒಂದು ಪಾತ್ರೆಯಲ್ಲಿ ಅಂದರೆ ಬೌಲಲ್ಲಿ ಹಾಕಿಡಿ. ಈಗ ನಾವು ಮಸಾಲೆ ದೋಸೆಯನ್ನು ಮಾಡಿಕೊಳ್ಳುವ. ಮೂಂಗ್ ದಾಲ್ ಮಸಾಲೆ ದೋಸೆ. ಅದಕ್ಕೆ ನೋಡಿ ತವ ಇಟ್ಕೊಳ್ತೇನೆ. ನೀವು ಯಾವುದೇ ತವ ತಗೊಳ್ಳಿ. ನಾನಿಲ್ಲಿ ನಾನ್ ಸ್ಟಿಕ್ ತಗೊಂಡಿದ್ದೇನೆ. ಇದಕ್ಕೀಗ ಹಿಟ್ಟನ್ನು ಹಾಕೊಳ್ಳಿ. ಇನ್ಸ್ಟಂಟಾಗಿ ಬೆಳಿಗ್ಗೆ ನೀವು ಮಾಡ್ಕೋಬೋದು. ಏನು ಫಾರ್ಮೆಂಟ್ ಹಾಕುವ ಅಗತ್ಯ ಇಲ್ಲ. ಇದು ನೋಡಿ ಹಾಕಿ ಆಮೇಲೆ ಎಷ್ಟು ದೊಡ್ಡ ದೋಸೆ ಬೇಕಾದರೂ ಮಾಡ್ಕೊಳ್ಬೋದು. ದೋಸೆ ಹಾಕೊಂಡ್ಮೇಲೆ ಇದಕ್ಕೆ ಈಗ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಒಳ್ಳೆ ಕಲರ್ ಬರ್ತದೆ. ಇದಕ್ಕೀಗ ನಾವು ಮಾಡಿಕೊಂಡ ಕೆಂಪು ಚಟ್ನಿ ಇದೆಯಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಇಡೀ ದೋಸೆಗೆ ಹಾಕ್ಕೊಳ್ಳಿ. ಆಮೇಲೆ ಇದರ ಮೇಲೆ ಸ್ವಲ್ಪ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಪ್ಷನಲ್ ಇದ್ದರೆ ಹಾಕಿ, ಇಲ್ಲದ್ರೆ ಸೀದಾ ನೀವು ಆಲೂಗಡ್ಡೆ ಬಜ್ಜಿಯನ್ನು ಹಾಕ್ಬೋದು. ಬಾಜಿ ಇದು ಸ್ವಲ್ಪ ಚೆನ್ನಾಗಿ ಕಾಣ್ತದೆ ಅಂತ, ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತದೆ ನೋಡಿ. ಆಮೇಲೆ ಸ್ವಲ್ಪ ಇದು ಬಿಸಿ ಆಗಲಿ, ಅಂದರೆ ಕಾಯಬೇಕು. ಒಳ್ಳೆ ಕಾದ ನಂತರ ಒಳ್ಳೆ ಕಲರ್ ಬರ್ತದೆ ಅಡಿಯಲ್ಲಿ. ದೋಸೆ ಬಿಟ್ಕೊಂಡು ಬರ್ತದೆ. ಈಗ ಇದರ ಮೇಲೆ ಆಲೂಗಡ್ಡೆ ಬಾಜಿ ಹಾಕ್ಕೊಳ್ಳುವ. ಸ್ವಲ್ಪ ಹಾಕಿದರೂ ಸಾಕಾಗ್ತದೆ, ಎಷ್ಟು ಬೇಕು ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಫೋಲ್ಡ್ ಮಾಡಿ ಸರ್ವ್ ಮಾಡಿ. ಹೀಗೂ ಸರ್ವ್ ಮಾಡ್ಬೋದು, ಫೋಲ್ಡ್ ಮಾಡಿಯೂ ಸರ್ವ್ ಮಾಡ್ಬೋದು. ನೋಡ್ಬೋದು ನೀವು, ಒಳ್ಳೆ ಕಲರ್ ಬಂದಿದೆ. ಒಳ್ಳೆ ಕಲರ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ನೋಡಿ. ಒಳ್ಳೆ ಕಲರ್ ಇದೆ. ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಳ್ಳಿ. ಮಸಾಲೆ ದೋಸೆ ರೆಡಿಯಾಗಿದೆ. ಈಗ ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಎಷ್ಟು ದೊಡ್ಡ ಬೇಕಾದರೂ ನೀವು ಮಾಡ್ಕೊಳ್ಬೋದು ದೋಸೆ. ಇದರ ಮೇಲ್ಗಡೆ ಈಗ ತುಪ್ಪ ಹಾಕ್ಕೊಳ್ಬೇಕು. ಮೇಲೆ ತುಪ್ಪ ಹಾಕಿ
ಒಮ್ಮೆಲ್ಲ ಹೀಗೆ ಸ್ಪ್ರೆಡ್ ಮಾಡಿ ತುಪ್ಪದೊಟ್ಟಿಗೆ ಕೆಂಪು ಚಟ್ನಿ ಕೂಡ ಹಾಕಬೇಕು. ಎಲ್ಲ ಸ್ಪ್ರೆಡ್ ಮಾಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಳ್ಳಿ. ಇದೆಲ್ಲ ಆಪ್ಷನಲ್ಲ, ಬೇಕಾದರೆ ನೀವು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಫ್ರೈ ಆಗಲಿ. ಈಗ ಮೇಲ್ಗಡೆ ಬಾಜಿ ಹಾಕ್ಕೊಳ್ಳಿ. ಹಾಕಿ ಇದನ್ನು ಫೋಲ್ಡ್ ಮಾಡಿ ಸರ್ವ್ ಮಾಡಿ. ಈಗ ಫೋಲ್ಡ್ ಮಾಡ್ಕೊಳ್ಳುವ. ನೋಡಿ ಒಳ್ಳೆ ಕಲರ್ ಬಂದಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಚಂದ ಕಲರ್ ಬಂದಿದೆ ಮಸಾಲೆ ದೋಸೆದು. ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ. ಹೆಸರು ಬೇಳೆಯ ಇನ್ಸ್ಟೆಂಟ್ ಮಸಾಲೆ ದೋಸೆ ರೆಡಿಯಾಗಿದೆ. ಇದನ್ನು ಟ್ರೈ ಮಾಡಿ. ಇದು ಏನು ಫಾರ್ಮೆಂಟ್ ಆಗಬೇಕಂತಿಲ್ಲ ಹಿಟ್ಟು, ಇದನ್ನು ದಿಢೀರಾಗಿ ಮಾಡ್ಕೋಬೋದು. ಇದನ್ನು ಟ್ರೈ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.